ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ ಸ್ಟೋರೀಸ್ ಅನ್ನ ಒಂದೊಂದಾಗಿ ಕ್ವಿಕ್ ಆಗಿ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಹಾಕಿರುವ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಪ್ರಾಣ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಅಮೃತಾ ಗೌಡ ದೂರನ್ನ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರದಿ ನೀಡುವಂತೆ ಸೂಚನೆ ನೀಡಿದೆ. ಇನ್ನು ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಶಾಸಕ ರವಿಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲ ಇದೆ ಅಂತ ರಾಜೀವ್ ಗೌಡ ದರ್ಪ ಮೆರಿತಾ ಇದ್ದಾರೆ. ಕಾಂಗ್ರೆಸ್ನವರದ್ದು ಯಾವ ಸಂಸ್ಕೃತಿ ಅನ್ನೋದು ಇದರಿಂದಾನೇ ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ಒಂದು ಪ್ರಕರಣ ಇವತ್ತು ಸಂಬಂಧಪಟ್ಟಂತೆ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ಈ ಒಂದು ಪ್ರಕರಣ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರ್ ಅನ್ನೋರು ಇನ್ನು ಬಹಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಕೊಂಡು ಬಂದು ಇವತ್ತು ಈ ಒಂದು ಸರ್ಕಾರಿ ಅಧಿಕಾರಿ ಮಹಿಳಾ ಅಧಿಕಾರಿ ಮೇಲೆ ನಡೆದಿರ್ತಕ್ಕಂಥ ಒಂದು ಅವಾಚ್ಯ ಶಬ್ದಗಳನ್ನ ಇವತ್ತು ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಇವತ್ತು ಪ್ರಕರಣವನ್ನು ದಾಖಲೆಯಾಗಿ ಇನ್ನು ಧಮಕಿ ಹಾಕಿದ ರಾಜೀವ್ ಗೌಡನನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಶಾಸಕ ರವಿಕುಮಾರ್ ಆಗ್ರಹಿಸಿದ್ದಾರೆ. ನಾನು ಶಾಸಕನಾಗಿ ಪೌರಾಯುಕ್ತ ಪರವಾಗಿ ನಿಲ್ತೇನೆ. ಹೊರಗಡೆಯಿಂದ ಬಂದು ಶಿಡ್ಲಘಟ್ಟದಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ಈ ಕೂಡಲೇ ರಾಜೀವ್ ಗೌಡನನ್ನ ಬಂಧಿಸಬೇಕು ಅಂತ ಶಾಸಕ ರವಿಕುಮಾರ್ ಒತ್ತಾಯಿಸಿದ್ದಾರೆ. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲೆ ಮಾಡಿ ಅವ್ನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾನು ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಒಂದು ವೇಳೆ ಅವರೇನಾದರೂ ಇದರಲ್ಲಿ ಲೋಪದೋಷ ಕಂಡಂದಲ್ಲಿ ನಾವು ಮುಂದೆ ಹೋರಾಟವನ್ನು ಮಾಡ್ತೀನಿ. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಅಹಂನಲ್ಲಿ ಇದೆ ಅಂತ ಸಂಸದ ಮಲ್ಲೇಶ್ ಬಾಬು ಕಿಡಿಕಾರಿದ್ದಾರೆ. ಸರ್ಕಾರಿ ನೌಕರರಿಗೊಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿ ಧಮಕಿ ಹಾಕೋದು ಸರಿಯಲ್ಲ. ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಈಗಾಗಲೇ ಮಾಲೂರು, ಬಳ್ಳಾರಿಯಲ್ಲಿ ಸಾಕಷ್ಟು ಅವಾಂತರಗಳು ನಡೆದಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ. ಅಧಿಕಾರದಲ್ಲಿದ್ದಾರೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾರೆ ಅಂತ ಏನಾದ್ರೂ ಮಾಡಬಹುದು ಅಂತ ಏನು ಒಂದು ಅಹಂ ಮತ್ತೆ ಇದು ಆಗಿದೆಯೋ ಅದು ಖಂಡನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಹೇಳೋದು, ಈ ಬ್ಯಾನರ್ಗಳ ವಿಚಾರದಲ್ಲಿ ಮಾಲೂರಲ್ಲಿ ಮತ್ತೆ ಈ ಸಿದ್ಲಘಟ್ಟಲ್ಲಿ ಏನಾಗಿದೆಯೋ ಅದ್ರ ಜೊತೆ ಇನ್ನೂ ಒಂದು ದೊಡ್ಡ ಹಂತದಲ್ಲಿ ಏನು ಬೆಳ್ಳಾರಿಯಲ್ಲಿ ಆಗಿದೆಯೋ ಇದು ಏನು ಒಂದು ಸೂಚನೆ ಕೊಡ್ತಾ ಇದೆ. ಏನು ಒಂದು ರಾಜ್ಯ ಸರ್ಕಾರ ಹೆಂಗೆ ಆಡಳಿತ ಮಾಡ್ತಾ ಇದೆ, ಏನು ಅಧಿಕಾರದಲ್ಲಿದ್ದಾರೆ, ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾರೆ ಅಂತ ಏನಾದ್ರೂ ಮಾಡಬಹುದು ಅಂತ ಏನು. ಇನ್ನು ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಗ್ಗೆ ಪ್ರತಿಕ್ರಿಯೆ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೇಟು ಹಾಕಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾತಾಡಿದ್ದಾರೆ. ಇದು ಪವಿತ್ರ ಜಾಗ, ಚಿಲ್ಲರೆ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ. ಹೆಣ್ಮಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೇವೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂದಿದ್ದಾರೆ. ಇದು ಬಹಳ ಪವಿತ್ರವಾದ ಜಾಗ. ಈ ಜಾಗದಲ್ಲಿ ಅದೆಲ್ಲ ಚಿಲ್ಲರೆ ವಿಚಾರನ ಚರ್ಚೆ ಮಾಡೋದು ಬೇಡ. ಯಾರು ಕಾನೂನು ದೊಡ್ಡವರಲ್ಲ. ನಾನು ಹುಡುಗಿ ತಪ್ಪು ಮಾಡಿದ್ದನ್ನ ಕ್ಷಮಾಪಣೆ ಕೇಳಬೇಕು. ಆ ರೀತಿ ಆದೇಶ ಕೊಡ್ತೀನಿ. ಆ ಯಾರಿಗೆ ನೊಂದಿದೆ ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ನಾನು ಕೂಡ್ತೀನಿ. ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಅಕ್ರಮ ವಲಸಿಗರಿದ್ದಾರೆ. ಕೂಡಲೇ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಬೇಕು. ಈ ಸಂಬಂಧ ವಿಶೇಷ ಅಧಿವೇಶನವನ್ನ ಕರೆಯಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. 2 ಲಕ್ಷ ಹೆಚ್ಚಕ್ಕೂ ಜನ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಇಡೀ ಕರ್ನಾಟಕದಲ್ಲಿ, ಬೆಂಗಳೂರಿಂದ ಚಿಕ್ಕಮಗಳೂರು, ಕೊಡಗು ಎಲ್ಲಾ ಭಾಗದಲ್ಲೂ ಡೈಲಿ ಮಾಧ್ಯಮದಲ್ಲಂತೂ ನೋಡ್ತಾನೆ ಇದ್ದೀನಿ.
ಕೆಲವು ಚಾನೆಲ್ ಅವರು ಅದನ್ನ ಸ್ಟ್ರಿಂಗ್ ಆಪರೇಷನ್ಸ್ ಎಲ್ಲ ಮಾಡಿದ್ದಾರೆ ಬಾಂಗ್ಲಾದೇಶದವರು. ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಯಾಕೆ ಕಾಣಿಸಲ್ಲ ಈ ಬಾಂಗ್ಲಾದೇಶದವರು? ಇವ್ರನ್ನ ಬಂಧಿಸಿ ಇವ್ರನ್ನ ಇಮಿಡಿಯೇಟ್ ಗಡೀಪಾರು ಮಾಡೋ ಯೋಗ್ಯತೆ ಇಲ್ವಾ ಸರ್ಕಾರಕ್ಕೆ? ಯಾಕೆ ಇವ್ರ ಬಗ್ಗೆ ಸಾಫ್ಟ್? ಯಾಕೆ ಇವ್ರ ಬಗ್ಗೆ ಕರುಣೆ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಡಿಕೆ ಬ್ರದರ್ಸ್ ಭೇಟಿ ನೀಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಹೋದರ ಡಿಕೆ ಸುರೇಶ್ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿ ಪ್ರಯಾಣಕ್ಕೂ ಮುನ್ನ ಖರ್ಗೆ ಡಿಕೆ ಬ್ರದರ್ಸ್ ಭೇಟಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಿದ್ದಾರೆ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಮಾಹಿತಿ ನೀಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಸಂಕ್ರಾಂತಿ ಬಳಿಕ ದಿನಾಂಕ ನಿಗದಿ ಆಗುತ್ತೆ, 100% ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿಕೆ ಅವ್ರು ಕೇಳಿದಾಗ ಆಯ್ತು ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಮಾತಾಡಿ ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. 100% ಆಗುತ್ತೆ, 100% ಆಗ್ಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನ್ ಹೇಳ್ತಾರೋ ನಾವು ಅದು ಅದೇ ತರ ನಡ್ಕೊಂತೀವಿ. ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ, ಅವತ್ತಿಂದ ಹೇಳ್ಕೊಂಡು ಬಂದ್ರೆ ನಾಳೆ ಅದೇ ಹೇಳ್ತಾರೆ. ಜಿರಾಮ್ಜಿ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರಿದೆ. ಈ ಯೋಜನೆ ಬಗ್ಗೆ ಚರ್ಚಿಸೋದಕ್ಕೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಆ ಬಳಿಕ ಮಾತಾಡಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಜನವರಿ 22ರಿಂದ ಜನವರಿ 31ರವರೆಗೆ ವಿಶೇಷ ವಿಧಾನಮಂಡಲ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜಿರಾಮ್ಜಿ ಕಾಯ್ದೆ ಸಮಾಜದ ಮೇಲೆ ಬೀರುವಂತಹ ಪರಿಣಾಮಗಳ ಕುರಿತು ಚರ್ಚಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22/1/2026 ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ಕರೆಯಲು ಸಚಿವ ಸಂಪುಟವು ತೀರ್ಮಾನಿಸಿತು. ದಿನಾಂಕ 22/1/2026ರಂದು ಗುರುವಾರ ವಿಧಾನಮಂಡಲದ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತೆ ಮಾನ್ಯ ರಾಜ್ಯಪಾಲರನ್ನು ಕೋರಲು ಸಹ ಕೇಂದ್ರ ಸರ್ಕಾರದ ಜಿರಾಮ್ಜಿ ಮೂಲಕ ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡುತ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಜಿರಾಮ್ಜಿ ಯೋಜನೆಯಲ್ಲಿ ಸಾಕಷ್ಟು ನಿಯಮ ಉಲ್ಲಂಘನೆ, ಕೆಲಸದ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಕಿಡಿಕಾರಿದ್ದಾರೆ. ಇದರಲ್ಲಿ ಸಾಕಷ್ಟು ಉಲ್ಲಂಘನೆಗಳಾಗಿದೆ. ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಏನು ರೈಟ್ ಟು ಲೈವ್ಲಿಹುಡ್ ಅಥವಾ ರೈಟ್ ಟು ವರ್ಕ್ ಅಂತ ಇದೆ ಅದನ್ನ ಮೊಟಕುಗೊಳಿಸಿದ್ದಾರೆ. ಆರ್ಟಿಕಲ್ 258 ಮತ್ತೆ 280 ನ ಕೂಡ ಇವರು ಗಾಳಿಗೆ ತೂರಿದ್ದಾರೆ. ಮತ್ತೆ ಯಾವುದೇ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದ್ರೆ ಅದು ನಾವು. ನಟಿ ಕಾರುಣ್ಯ ರಾಮ್ ತನ್ನ ಸಹೋದರಿ ಸಮೃದ್ಧಿ ವಿರುದ್ಧವೇ ಸಿಸಿಬಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನನ್ನ ತಂಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಹಣ ಸಾಲ ಮಾಡಿದ್ರು. ಆ ಬಳಿಕ ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನ ಕೂಡ ಬಳಸಿದ್ದಾರೆ. ಇದೀಗ ಸಮೃದ್ಧಿಗೆ ಹಣ ನೀಡಿದವರು ನನ್ನ ಹಿಂದೆ ಬಿದ್ದಿದ್ದಾರೆ, ಮನೆ ಬಳಿ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ನಟಿ ಕಾರುಣ್ಯ ರಾಮ್ ಆರೋಪಿಸಿದ್ದಾರೆ. ಸಮೃದ್ಧಿ ರಾಮ್ ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯಗಳು ನಡೆಯುವುದು ಬಹುತೇಕ ಖಚಿತವಾಗಿದೆ. ಈ ಸಂಬಂಧ ಕೆಸಿಎನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಸಿಂಗ್, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್, ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ್ದಾರೆ ಕೆಸಿಎ ಮಾಧ್ಯಮ ವಕ್ತಾರ ವಿನಯ್ ಮೃತ್ಯುಂಜಯ. ಅನುಮತಿ ಸಿಕ್ಕ ಬಳಿಕ ಪಂದ್ಯ ನಡೆಸುವುದರ ಬಗ್ಗೆ ಚರ್ಚೆ ಮಾಡುತ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್, ಫಸ್ಟ್ ಅನುಮತಿ ಕೊಡ್ಲಿ ಸರ್. ಯಾವತ್ತು ಅನುಮತಿ ಕೊಡ್ತಾರೆ ಅಂತ ಗೊತ್ತಾದ್ರೆ ನಾನು ಹೇಳ್ಬೋದು. ಯಾವತ್ತು ಅನುಮತಿ ಕೊಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಹೇಳೋಣ ಯಾವತ್ತು ಫಸ್ಟ್ ಮ್ಯಾಚ್ ಆಗ್ಬೋದು ಅಂತ. ನೋಡೋಣ ಸರ್. ಸರ್ ಇವಾಗ
ನಮ್ಮ ಕಮಿಟಿಗೆ ಏನು ನಮ್ಮ ಗೃಹ ಮಂತ್ರಿಗಳು ರಚನೆ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿರೋದು. ಯಾಕಂದ್ರೆ ಅವರು ಏನಾಗುತ್ತೆ ಬರೀ ನಾವು ಹೇಳೋದು ಕೇಳಕ್ಕಾಗಲ್ಲ. ಅವರು ಎಲ್ಲಾ ದೃಷ್ಟಿ ಇಟ್ಕೊಂಡು ಎಲ್ಲರ ಸುರಕ್ಷತೆ ಇಟ್ಕೊಂಡು ಅವ್ರದೇ ಆದಂತ ಜವಾಬ್ದಾರಿ ಇರುತ್ತೆ. ಅದನ್ನ ಇಟ್ಕೊಂಡು ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ನಾನೇನಿದೆ ಡೆಫಿನೆಟ್ ಆಗಿ ನಿಮ್ ಮೀಡಿಯಾ ಅವ್ರ ಜೊತೆ ಫಸ್ಟ್ ನಿಮ್ಗೆ ತಿಳಿಸ್ತೀವಿ ಸರ್. ಇದು ಏನೇ ಬಂದ್ರು ನಿಮ್ಗೆ ಡೆಫಿನೆಟ್ ಆಗಿ ನಾನು ತಿಳಿಸ್ತೀನಿ. ನಾನು ನಿಮ್ಗೆ ನೋಡೋಣ ಸರ್. ಶಾಲೆಗಳಲ್ಲಿ ಮಕ್ಕಳಿಗೆ ನೀರು ಕುಡಿಯುವಂತೆ ನೆನಪಿಸಲು ವಾಟರ್ ಬೆಲ್ ಬಾರಿಸುವಂತೆ ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಮಕ್ಕಳ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆ ನೀರು ಅತ್ಯವಶ್ಯಕ. ಆದರೆ ಶಾಲೆಗಳಲ್ಲಿ ಮಕ್ಕಳಿಗೆ ನೀರು ಕುಡಿಬೇಕು ಅನ್ನುವಂತಹ ಅರಿವಿರೋದಿಲ್ಲ. ಹೀಗಾಗಿ ಮಕ್ಕಳು ನೀರನ್ನ ಕುಡಿಯೋದಿಲ್ಲ. ರಾಜ್ಯದಲ್ಲಿರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಮಕ್ಕಳಿಗೆ ಆಗಾಗ ನೀರು ಕುಡಿಯುವಂತೆ ಜ್ಞಾಪಿಸೋದಕ್ಕೆ ವಾಟರ್ ಬೆಲ್ ಅನುಷ್ಠಾನಗೊಳಿಸಲು ಸೂಚನೆ ನೀಡಲಾಗಿದೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ರಾಜ್ಯದ ಎಲ್ಲಾ ದೇವಾಲಯಗಳಿಗೆ ಎಳ್ಳು ಬೆಲ್ಲ ನೀಡುವಂತೆ ಧಾರ್ಮಿಕ ದತ್ತಿ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಜ್ಯದ ಎಲ್ಲಾ ದೇವಾಲಯಗಳಿಗೂ ಈ ಸುತ್ತೋಲೆ ಅನ್ವಯ ಆಗುತ್ತೆ. ದೇವರ ಮುಂದೆ ಮೊದಲು ಎಳ್ಳು ಬೆಲ್ಲ ಇಟ್ಟು ನೈವೇದ್ಯ ಮಾಡಿ ನಂತರ ಭಕ್ತರಿಗೆ ನೀಡುವಂತೆ ಧಾರ್ಮಿಕ ದತ್ತಿ ಇಲಾಖೆ ಸೂಚನೆಯನ್ನ ನೀಡಿದೆ. ಪ್ರತಿ ಭಕ್ತರಿಗೆ ಕನಿಷ್ಠ 50 ಗ್ರಾಂ ಎಳ್ಳು ಬೆಲ್ಲ ನೀಡುವಂತೆ ತಿಳಿಸಿದೆ. ತಣಿಸಂದ್ರ ಬಳಿಕ ಇದೀಗ ಚಂದ್ರ ಲೇಔಟ್ನಲ್ಲೂ ಕೂಡ ಬಿಡಿಎಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿ ಸುಮಾರು 82 ಕೋಟಿ ಮೌಲ್ಯದ 33 ಗುಂಟೆ ಬಿಡಿಎ ಜಾಗವನ್ನು ವಶಪಡಿಸಿಕೊಂಡಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಕಾಮಗಾರಿಗೆ ವಿರೋಧಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. 100 ಅಡಿ ಜಾಗದಲ್ಲಿ 2 ಅಡಿ ಅಗೆದು ಕಾಮಗಾರಿಗೆ ಸಿದ್ದತೆ ಮಾಡಲಾಗಿತ್ತು. ಆದರೆ ಕಾಮಗಾರಿಯಿಂದ ದೇವಸ್ಥಾನಕ್ಕೆ ಧಕ್ಕೆ ಆಗಲಿದೆ ಅಂತ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಸ್ಥಳಕ್ಕೆ ಪ್ರಮೋದಾದೇವಿ ಒಡೆಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಣರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದಾರೆ. ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಆಧಾರಿತ ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ಈ ಬಾರಿ ಗಾಜಿನ ಮನೆ ಅಲಂಕೃತಗೊಂಡಿದೆ. ಒಟ್ಟು 13 ದಿನಗಳ ಕಾಲ ಫ್ಲವರ್ ಶೋ ನಡೆಯಲಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಲಾಲ್ಬಾಗ್ ನಿರ್ಮಾಣ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಲಾಲ್ಬಾಗ್ ಫ್ಲವರ್ ಶೋಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ್ದಾರೆ. ನಗರದ ದಕ್ಷಿಣ ಭಾಗದಲ್ಲೂ ಅರಣ್ಯ ಇಲಾಖೆಯ 300 ಎಕರೆ ಜಾಗ ಇದೆ. ಅಲ್ಲಿ ಮತ್ತೊಂದು ಲಾಲ್ಬಾಗ್ ಮಾಡ್ತೇವೆ. ಅಲ್ಲದೆ ಮೆಟ್ರೋದಿಂದ ಈಗಿರುವಂತಹ ಲಾಲ್ಬಾಗ್ಗೆ ಯಾವುದೇ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಅರಣ್ಯ ಇಲಾಖೆಯವ್ರದ್ದು ಇನ್ನೊಂದು 2-3 ಜಾಗ ಇದೆ ದಕ್ಷಿಣ ಭಾಗದಲ್ಲಿ. ಇಲ್ಲಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಭಾಗದಲ್ಲಿದೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿ ಮತ್ತೊಂದು ಇಂಥ ಒಂದು ಪಾರ್ಕ್ ಅನ್ನ ಬೆಂಗಳೂರು ನಾಗರಿಕರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮುಂದಿನ ಹೂವಿನಲ್ಲಿ ತೇಜಸ್ವಿ ಅವರ ಪ್ರತಿಮೆ ತುಂಬಾ ಸುಂದರವಾಗಿ ರಚಿಸಿದ್ದಾರೆ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರ 2ನೇ ಪುತ್ರಿ ಈಶಾನ್ಯೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಇಲ್ಲಿರುವ ಪುಷ್ಪಗಳು ತೇಜಸ್ವಿ ಜೀವನದ ಬಗ್ಗೆ ಹೇಳ್ತಾ ಇದೆ. ತೇಜಸ್ವಿ ಇತಿಹಾಸ ಕೆಲಸಗಳನ್ನ ಫಲಪುಷ್ಪದಲ್ಲಿ ವಿವರಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೂಗಳೊಂದೇ ಅಲ್ಲ, ಡೆಫಿನೆಟ್ಲಿ ನಾವೆಲ್ಲ ಹೂಗಳ ಮಧ್ಯ ಓಡಾಡಿದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಅದರ ಜೊತೆಗೆ ಅಲ್ಲಿ ಹಿಂದೆ ಎಲ್ಲ ಒಂದಷ್ಟು ಸ್ಟ್ಯಾಚ್ಯೂಗಳನ್ನ ಮಾಡಿದ್ದಾರೆ, ಮತ್ತೆ ಎಲ್ಲ ಚಿತ್ರ ಬಿಡಿಸಿದಾರಲ್ಲ. ಸೊ ಅವುಗಳನ್ನ ನೋಡಿದಾಗ್ಲಂತೂ ಇದು ನಮ್ಮ ತಂದೆ ಹಳೆ ನೆನಪುಗಳು ಬಂದು, ಸೊ ಎಲ್ಲಾ ರೀತಿಯಿಂದನೂ ಒಂಥರ ಫುಲ್ ಪಿಕ್ಚರ್ ನಮ್ಮ ತಂದೆ ಬಂದಂಗಾಯ್ತು. ಸೊ ಹೀಗಾಗಿ ಎಲ್ಲ ಗೊತ್ತಿದ್ರು ಸಹ ಈ ಮನುಷ್ಯ ಈ ರೀತಿ ಎಲ್ಲ ಬದುಕಿದ್ರ ಅನ್ನೋ ಒಂದು ವಿಸ್ಮಯ ನಮ್ಮ ಮನಸ್ಸಿಗೆ ಬಂತು. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ ಇವರು, ಅಂದ್ರೆ ಇನ್ಫಾರ್ಮೇಶನ್ ಹೇಗೆ ಬರೆದಿದ್ದಾರೆ ಅಂದ್ರೆ ಅದನ್ನೆಲ್ಲ ನೋಡಿದಾಗ ಗೊತ್ತಿಲ್ಲದಿರೋರ್ಗು ಇದು ಯಾವುದೋ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನೋ ಒಂದು ಅರಿವು ಬರುತ್ತೆ. ಅಷ್ಟೇನೆ ಬೇರೆಯವ್ರಿಗೂ ಸಹ ಅದರಿಂದ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಾಗೇಂದ್ರಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಕೋರ್ಟ್ ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಷರತ್ತನ್ನು ವಿಧಿಸಲಾಗಿದೆ.
ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ಸೂಕ್ತ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಸಮಾಜದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಲಿದ್ದವರು ಅವರು ಇವತ್ತು ನಮ್ಮ ಮಧ್ಯೆಲ್ಲ ಅಕಾಲಿಕ ಮರಣದ ಸ್ಥಾನ ತೆರವಾಗಿದೆ. ಆ ಸ್ಥಾನಕ್ಕೆ ಸಮಾಜದ ಪ್ರಶ್ನೆ ಬಂದಾಗ ಯಡಿಯೂರಪ್ಪನವರು ಸಮಾಜದ ಒಳಿಗಾಗಿ ಕೆಲಸ ಮಾಡಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರ ನನ್ನ ಎಲ್ಲ ಗುರುಗಳಲ್ಲಿ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಆ ತೆರವಾದ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಅವಕಾಶವನ್ನು ಕೊಡಬೇಕೆಂದು ಎಲ್ಲ ಗುರುಗಳಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂಮಿ ಮಂಜೂರು ಮಾಡಿದ ಆರೋಪದ ಮೇಲೆ 5 ಅಧಿಕಾರಿಗಳನ್ನು ಬಂಧಿಸಲಾಗಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಲೇಪಾಕ್ಷಮೂರ್ತಿ ನೀಡಿದ್ದ ದೂರು ಆಧರಿಸಿ 320 ಎಕರೆ ಭೂ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳನ್ನು ಬಂಧಿಸಲಾಗಿದೆ. 11 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು 5 ಅಧಿಕಾರಿಗಳನ್ನು ಬಂಧನ ಮಾಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಅಕಾಲಿಕ ಮಳೆ ಸುರಿದಿದ್ದು ಕಾಫಿ ಬೆಳೆಗಾರರು ಹೈರಾಣಾಗಿದ್ದಾರೆ. ಕಳೆದ 3 ದಿನಗಳಿಂದ ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಮಳೆ ಸುರಿತಾ ಇದೆ. ಇತ್ತ ಕಾಫಿ ಬೆಳೆಗಾರರು ಕಟಾವು ಮಾಡಿದ ಕಾಫಿ ಒಣಗಿಸಲಾಗದೆ ಪರದಾಡುತ್ತಿದ್ದಾರೆ. ಬಾಗಲಕೋಟೆಯ ಸಾವಳಗಿ ಗ್ರಾಮದಲ್ಲಿ ಟಿಸಿ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟಿಸಿ ಕೆಟ್ಟು ನಿಂತ ಹಿನ್ನೆಲೆಯಲ್ಲಿ ಕಳೆದ 8 ದಿನಗಳಿಂದ ದುರಸ್ತಿಗಾಗಿ ಆಗ್ರಹಿಸಿದ್ದಾರೆ. ಆದರೆ ರೈತರಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದೇ ಇರೋ ಕಾರಣದಿಂದಾಗಿ ಮುಖಂಡ ಸುಭಾಷ್ ಶಿಂದೆ ನೇತೃತ್ವದಲ್ಲಿ ಕೆಇಬಿ ಕಚೇರಿಗೆ ನುಗ್ಗಿ ಪ್ರತಿಭಟಿಸಲಾಗಿದೆ. ಸಾವಳಗಿ ವಿಭಾಗದಲ್ಲಿ ಕನ್ನೋಳಿ ಗ್ರಾಮದ ಒಂದು ಟಿಸಿ ಇವತ್ತಿಗೆ 8 ದಿವಸ ಆಯ್ತು. 8 ದಿವಸ ಯಾವ ಅಧಿಕಾರಿಗಳು ಬಂದ ನೋಡ್ಕೊಂಡು ಹೋಗ್ಯಾರ. ಆದ್ರೆ ವಾಪಸ್ ಇವತ್ತು ನಾವು ಟಿಸಿ ಜಮಖಂಡಿ ಕಳಿಸಿದೀವಿ ಅಂದ್ರು ಇವರು ಇಲ್ಲಿ ಏನೋ ಎದುರು ಕೊಡ್ಲಾಕ್ ತಯಾರಿಲ್ಲ. ಟಿಸಿ ಎಂಡೇಟ್ ಕೊಡ್ಲಾಕ್ ತಯಾರಿಲ್ಲ. ಇವತ್ತು 8 ದಿವಸ ಮಕ್ಕಳು ಮರಿ ತೊಡ್ದಾಗ 8 ದಿವಸ ಲೈಟ್ ಇಲ್ಲಿ ತೊಡ್ದಾಗ ಇವತ್ತು ಶಾಲಿ ಹುಡುಗರು ಅಲ್ಲಿ ಯಾವ ಇಲ್ಲಿ ಕತ್ತಲ ತಿರುಗಾಡಕತ್ತೇವ. ಇವತ್ತು ನಾವು ಇವ್ರು ಇಲ್ಲಿ ಯಾವ ಹತ್ರ ಇವರು ಎಷ್ಟೋ ಹತ್ರ ಬಂದ್ರ ಮ್ಯಾಗಿನ ಸಾಹೇಬರು ನಮಗ ಕೊಡ್ಬೇಡ ಅಂತ ಹೇಳ್ಯಾರು. ಟಿಸಿ 2 ಸಲ ಸುತ್ತೈತಿ ಕೊಡ್ಬೇಡ ಅಂತ ಹೇಳಿ ಹೇಳಿದಾರಂತ ಇವ್ರು ಕೊಡ್ತಾ ಇಲ್ಲ. ಇವತ್ತು ರೈತರು ನಾವು ಇಲ್ಲಿ ಬಾಗ್ಲ ಹಾಕಿದೀವಿ. ಯಾಕಂದ್ರೆ ನಮ್ಗೆ ಹೋಗ್ಲಕ್ ಬೆಳಕನೇ ಇಲ್ಲ. ಅಲ್ಲಿ ದೊಡ್ಡದಾಗ ತಿರುಗಾಡ್ಲಕ್ ಬೆಳಕಿಲ್ಲ, ಎದಕ್ಕೂ ತಿರುಗಲ್ಲ. ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಮಾತಾಡಿದೀವಿ, ನಾವು ಕೊಡೋದು ಟಿಸಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಂಬಂಧ ನಾಳೆ ಇವತ್ತು ಏನಾಗ್ತದ ಇವತ್ತು ಕೊಟ್ರೆ ಕೊಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ನಾಳೆಗೆ ಉಗ್ರ ರೂಪ ಹೋರಾಟ ಆಗತ್ತಿಲ್ಲಿ. ಆದ್ರಿಂದ ಇವರು ಎಸ್ಒ ಅವರು ಕೇಳ್ತಾ ಇಲ್ಲ. ಮತ್ತ ಇವರು ಜಮಖಂಡಿ ಆಫೀಸರ್ ಅವರು ಅವರು ಫೋನ್ ಹಚ್ಚಿದ್ರೆ ನಾವು ಕೊಡೋದು ಆಗುದಿಲ್ಲ, ಏನ್ ಮಾಡ್ತೀವಿ ಮಾಡಿ ಅಂತ ಉದಾಸೀನ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಹೊಸಪೇಟೆಯ ಅಮರಾವತಿ ಐಬಿಯಲ್ಲಿ ಹಂಪಿ ಉತ್ಸವ ಲೋಗೋವನ್ನ ಬಿಡುಗಡೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಲೋಗೋವನ್ನ ಬಿಡುಗಡೆ ಮಾಡಿದ್ದಾರೆ. ಜಿಲ್ಲೆಯ ಶಾಸಕರು, ಸಂಸದರು ಹಾಗೂ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಹಣದ ವಿಚಾರಕ್ಕೆ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಲಾಗಿದೆ. ಚಿಕ್ಕಮಗಳೂರು ಹೊರವಲಯದ ಅಲಂಪುರ ಬಾರ್ ಸಮೀಪ ಈ ಘಟನೆ ನಡೆದಿದೆ. ಜನವರಿ 10ರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಜ್ವಲ್, ಇಮ್ರಾನ್, ತೇಜಸ್ ಅನ್ನೋರು ಜೊತೆಗೆ ಶಾರುಖ್, ಸುಹೇಲ್ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹಲ್ಲೆ ನಡೆಸಿದ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗಿದ್ದು ಆರೋಪಿಗಳ ವಿರುದ್ಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೈಟ್ ಫ್ಲಾಟ್ ಹಂಚಿಕೆ ನಿಬಂಧನೆಗಳಲ್ಲಿ ಬದಲಾವಣೆ ಮಾಡುವುದಕ್ಕೆ ಬಿಡಿಎ ಮುಂದಾಗಿದೆ. ಈ ಹಿಂದೆ ಬಿಡಿಎ ಸೈಟ್ ಫ್ಲಾಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ 10 ವರ್ಷ ಬೆಂಗಳೂರಿನಲ್ಲಿ ಕಡ್ಡಾಯ ವಾಸವಿರಬೇಕಿತ್ತು, ಕಡ್ಡಾಯವಾಗಿ ನೋಟರಿ ಮಾಡಿಸಬೇಕಿತ್ತು. ಆದರೆ ಬೆಂಗಳೂರಲ್ಲಿ ವಾಸ ಇರಬೇಕು ಅನ್ನುವಂಥ ಕಡ್ಡಾಯ ನಿಯಮವನ್ನ ಬಿಡಿಎ